ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿಯನ್ನ ತಬ್ ತಕ್ ಸಮೋಸಾ ಮೇ ಆಲೂ रहेगा ತಬ್ ತಕ್ ಬಿಹಾರ್ ಮೇ ಲಾಲೂ रहेगा ಅಂತ ಹೇಳಿದ್ದು ಲಾಲೂ ಪ್ರಸಾದ್ ಯಾದವ್. ಅದಕ್ಕೂ ಸಿದ್ದರಾಮಯ್ಯರ ಕುರ್ಚಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಐತೆ ಸಂಬಂಧ ಅಂತ ನಾವು ಹೇಳ್ತೀವಿ. ದೆಹಲಿಯಲ್ಲಿ ಉಳಿಯಿತು ಕರ್ನಾಟಕ ಸಿಎಂ ಸಿದ್ದರಾಮಯ್ಯರ ಕುರ್ಚಿ. ಸಿಎಂ ಸಿದ್ದು ಸೇಫ್ ಆಗಿದ್ದು ರಾಹುಲ್ ಗಾಂಧಿಯಿಂದಲ್ಲ, ಸೋನಿಯಾರಿಂದಲೂ ಅಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ನೆರವಿಗೆ ಬಂದಿದ್ದು ಆ ಹಳೆಯ ದೋಸ್ತಿ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದು ಪರ ಹಳೆ ದೋಸ್ತಿಯ ಬ್ಯಾಟಿಂಗು. ಹಾಗಾದ್ರೆ ಯಾರು ಅದು? ಜನತಾ ಪರಿವಾರದಲ್ಲಿದ್ದ ಆ ನಾಯಕನ ಒಂದೇ ಮಾತಿಂದ ಉಳಿಯಿತು ಸಿದ್ದರಾಮಯ್ಯರ ಕುರ್ಚಿ. ಇದು ಫ್ರೀಡಂ ಟಿವಿಯ ಅತಿ ದೊಡ್ಡ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೆಹಲಿಯ ಕಾಂಗ್ರೆಸ್ ಅಂಗಳದಲ್ಲಿ ಹೊರಬಿದ್ದಿದೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಇದು ಸಿದ್ದರಾಮಯ್ಯ ಕುರ್ಚಿಗೆ ಸಂಬಂಧಪಟ್ಟ ಬಿಗ್ ಸ್ಟೋರಿ. ದೇವೇಗೌಡರ ಜೆಡಿಎಸ್ ಪಕ್ಷ ಒಂದು ಕಾಲದಲ್ಲಿ ಜನತಾ ಪರಿವಾರವಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯರವರು ಇದ್ದಿದ್ದು ಅಲ್ಲೇ. ಇದು ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಹಳೆಯ ತಲೆಗಳು ನೆನೆಸ್ಕೊಳ್ಳಿ. ಆ ಪೈಕಿ ಒಬ್ಬರ ಹೆಸರು ನಿಮಗೆ ಗಮನಕ್ಕೆ ಬರುತ್ತೆ. ಸಿದ್ದರಾಮಯ್ಯರ ಜನತಾ ಪರಿವಾರದಲ್ಲಿದ್ದ ಆ ನಾಯಕನ ಒಂದೇ ಮಾತಿಂದ ಉಳಿತು ಸಿದ್ದರಾಮಯ್ಯರ ಕುರ್ಚಿ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ. ದೆಹಲಿ ಕಾಂಗ್ರೆಸ್ ಅಂಗಳದಿಂದ ಹೊರಬಿದ್ದಿದೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಹಾಗಾದ್ರೆ ಏನದು? ಸಿದ್ದರಾಮಯ್ಯರ ಕುರ್ಚಿ ಉಳಿಸೋದಕ್ಕೆ ಒಬ್ಬರು ಕಾರಣಕರ್ತರಂತೆ. ಅವರು ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದ್ದು ಲಾಲೂ ಪ್ರಸಾದ್ ಯಾದವ್. ಇಂಡಿಯಾ ಒಕ್ಕೂಟದ ನಾಯಕನಿಂದ ಉಳಿಯಿತು ಸಿದ್ದು ಕುರ್ಚಿ. ಸಿಎಂ ಸಿದ್ದರಾಮಯ್ಯರ ಪಾಲಿಗೆ ಆಪತ್ ಬಾಂಧವನಾದ ಆರ್ಜೆಡಿ ಚೀಫ್. ಸಿದ್ದರಾಮಯ್ಯರ ಪರವಾಗಿ ಸೋನಿಯಾ ರಾಹುಲ್ ಮುಂದೆ ಲಾಲೂ ಬ್ಯಾಟಿಂಗ್. ಸಿದ್ದರಾಮಯ್ಯರನ್ನ ಸಿಎಂ ಹುದ್ದೆಯಿಂದ ತೆಗಿಬೇಡಿ ಎಂದು ಲಾಲೂ ಬ್ಯಾಟ್. ಕಾಂಗ್ರೆಸ್ ಹೈಕಮಾಂಡ್ಗೆ 16 ಕಾರಣ ಕೊಟ್ಟ ಲಾಲೂ ಪ್ರಸಾದ್ ಯಾದವ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಮಾಸ್ ಲೀಡರ್. ಸಿದ್ದರಾಮಯ್ಯ ಎಂದೆಂದಿಗೂ ಒಬಿಸಿ ಸಮುದಾಯದ ಅತಿ ದೊಡ್ಡ ನಾಯಕ. ಸಿದ್ದು ಕೆಳಗಿಳಿದ್ರೆ ಕರ್ನಾಟಕದಲ್ಲಿ ಒಬಿಸಿ ಸಮುದಾಯದಿಂದ ಪಕ್ಷಕ್ಕೆ ಪೆಟ್ಟು ಬೀಳುತ್ತೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಪಕ್ಷದಲ್ಲೂ ಆಂತರಿಕ ಡ್ಯಾಮೇಜ್ ಆಗುತ್ತೆ. ಇಂಡಿಯಾ ಒಕ್ಕೂಟದಲ್ಲೂ ಇದು ಭಿನ್ನ ಮತಕ್ಕೆ ಕಾರಣ ಆಗಬಹುದು. ಹೀಗಾಗಿ 5 ವರ್ಷಗಳ ಕಾಲ ಸಿದ್ದು ಅವರೇ ಮುಂದುವರಿಯಲಿ ಎಂದು ಮನವರಿಕೆ. ಲಾಲೂ ಪ್ರಸಾದ್ ಯಾದವ್ ಮಾತಿಗೆ ಮನವರಿಕೆ ಅಥವಾ ಮನಕರಗಿದ ಹೈಕಮಾಂಡ್ ನಾಯಕರು. ಸಿದ್ದರಾಮಯ್ಯರನ್ನ ಮುಂದುವರೆಸಿದ್ರೆ ಪಕ್ಷದ ವರ್ಚಸ್ಸು ಬಿಲ್ಡ್ ಆಗುತ್ತೆ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್. ಯಾರೋ ಒಂದು ಸರ್ವೇ ಸಾಮಾನ್ಯ ರಾಜಕಾರಣಿ ಎಲ್ಲ ಇಂಡಿಯಾ ಒಕ್ಕೂಟವನ್ನ ಮನವೊಲಿಸಿದ್ದು ಅಥವಾ ಅವರ ಮಾತಿಂದ ಇಂಡಿಯಾ ಒಕ್ಕೂಟದ ನಾಯಕರ ಮನ ಕರಗಿದ್ದು ಆರ್ಜೆಡಿ ಪಕ್ಷದ ಚೀಫು. ಜಬ್ ತಕ್ ಸಮೋಸಾ ಮೇ ಆಲೂ रहेगा ತಬ್ ತಕ್ ಬಿಹಾರ್ ಮೇ ಲಾಲೂ रहेगा ಅಂತೇಳಿ ಪಾಕಿಸ್ತಾನದಲ್ಲಿ ಅಘೋಷಿತ ಘೋಷಣೆ ಕೂಗಿದ್ದ ಇದೇ ಲಾಲೂ ಪ್ರಸಾದ್ ಯಾದವ್. ಮೇವು ಹಗರಣದಲ್ಲಿ ಜೈಲು ಹಕ್ಕಿಯಾಗಿದ್ದ ಇದೇ ಲಾಲೂ. ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದ್ದು ಲಾಲೂ ಪ್ರಸಾದ್ ಯಾದವ್. ಅದಕ್ಕೆ ಕಾರಣ ಏನು? ಇಂಡಿಯಾ ಒಕ್ಕೂಟದ ನಾಯಕನಿಂದ ಉಳಿತು ಸಿದ್ದರಾಮಯ್ಯರ ಕುರ್ಚಿ. ಸಿದ್ದರಾಮಯ್ಯರಿಗೂ ಲಾಲೂ ಪ್ರಸಾದ್ಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಒಂದು ಕಾಲದ ಜನತಾ ಪರಿವಾರದಲ್ಲಿ ಲಾಲೂ ಇದ್ರು, ಜೊತೆಗೆ ಸಿದ್ದರಾಮಯ್ಯನವರು ಆ ಕಾಲಘಟ್ಟದಲ್ಲಿದ್ದರು. ಸಿದ್ದರಾಮಯ್ಯರ ಪರವಾಗಿ ಮಾತನಾಡಿದ್ದು ಸೋನಿಯಾ ಗಾಂಧಿನೂ ಅಲ್ಲ, ರಾಹುಲ್ ಗಾಂಧಿನೂ ಅಲ್ಲ. ಸಿದ್ದರಾಮಯ್ಯರ ಪರವಾಗಿ ಮಾತನಾಡಿದ್ದು ವಾದ್ರಾನೂ ಅಲ್ಲ. ಸಿದ್ದರಾಮಯ್ಯರ ಪರ ಮಾತನಾಡಿದ್ದು ಲಾಲೂ ಪ್ರಸಾದ್ ಯಾದವ್. ಇಂಡಿಯಾ ಒಕ್ಕೂಟದಲ್ಲಿ ಅವರು ಕೂಡ ಒಂದು ಸದಸ್ಯರೇ, INDA ಒಕ್ಕೂಟದಲ್ಲಿ. ಸೊ ಹೈಕಮಾಂಡ್ ನಾಯಕರಿಗೆ ಏನು ಅರ್ಥ ಮಾಡಿಸಿಕೊಡಬೇಕಾಗಿತ್ತೋ ಅದನ್ನೇ ಅರ್ಥ ಮಾಡಿಸಿಕೊಟ್ಟಿದ್ದಾರೆ ಲಾಲೂ ಪ್ರಸಾದ್ ಯಾದವ್. ರಾಜಕಾರಣದ ಅತಿ ಸೂಕ್ಷ್ಮತೆ ಗೊತ್ತಿರತಕ್ಕಂತಹ ವ್ಯಕ್ತಿ ಲಾಲೂ ಪ್ರಸಾದ್ ಯಾದವ್. ತನ್ನ ಭಾಷಣದ ಮುಖಾಂತರವಾಗಿಯೇ ವಿರೋಧ ಪಕ್ಷದವರನ್ನ ಚಳಿಗಾಲದಲ್ಲೂ ಬೆವರಿಸಿದಂತಹ ಖ್ಯಾತಿ ಪಡೆದಿರತಕ್ಕಂತಹದ್ದು ಇದು ಲಾಲೂ ಪ್ರಸಾದ್ ಯಾದವ್. ಅಂತಹ ವ್ಯಕ್ತಿ ಮನವರಿಕೆ ಮಾಡಿಕೊಟ್ಟಾಗ ಅದನ್ನು ಕೇಳಿಸಿಕೊಂಡು ಎಕ್ಸಲೆಂಟ್ ಲಿಸನರ್ ಆಗಿಯೇ ಹೋಗ್ತಾರೆ ಹೊರತಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಕ್ಸಲೆಂಟ್ ಲಿಸನರ್ ಆಗ್ತಾರೆ. ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಅಲುಗಾಡೋದನ್ನ ಗಮನಿಸಿ ಲಾಲೂ ಮಾಡಿದ್ದೇನು ಗೊತ್ತಾ? ಸಿದ್ದರಾಮಯ್ಯಗೆ ಕೊಟ್ಟ ಮಾತಿನಂತೆ ಈಗ ಬೆಂಬಲಕ್ಕೆ ನಿಂತ ಲಾಲೂ ಪ್ರಸಾದ್ ಯಾದವ್. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನೇರವಾಗಿ ಮಾತಾಡಿದ ಲಾಲೂ
ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಬಾರದು ಎಂದು ಕಂಡೀಷನ್ ಹಾಕಲಾಗಿದೆ. ಲಾಲು ಪ್ರಸಾದ್ ಒಂದೇ ಒಂದು ಮಾತಿಗೆ ಉಳಿಯಿತು ಸಿದ್ದರಾಮಯ್ಯರ ಕುರ್ಚಿ. ಇಂಡಿಯಾ ಒಕ್ಕೂಟದ ಪ್ರಮುಖ ಸದಸ್ಯ ಲಾಲು. ಯಾರಿಂದಲೂ ಆಗದ ಕೆಲಸವನ್ನ ಲಾಲು ಕಡೆಯಿಂದ ಮಾಡಿಸಿಕೊಂಡ ಸಿದ್ದರಾಮಯ್ಯ 2024ರಲ್ಲಿ ಸಿದ್ದು ಕೊಟ್ಟಿದ್ದ ಆ ಒಂದು ಡಿನ್ನರ್ ಪಾರ್ಟಿಯಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಅಲುಗಾಡೋದನ್ನು ಗಮನಿಸಿದಂತಹ ಲಾಲು ಪ್ರಸಾದ್ ಯಾದವ್ ಮಾಡಿದ್ದು ಮಾತ್ರ ಮಾಡಬೇಕಾದ ಕೆಲಸ, ಮಾಡಬಾರದು ಕೆಲಸ ಅಲ್ಲ, ಮಾಡಬೇಕಾಗಿರೋ ಕೆಲಸ. ತನ್ನ ರಾಜಕೀಯ ಸ್ನೇಹಿತ ಕರ್ನಾಟಕದ ಒಬಿಸಿ ಸಮುದಾಯದ ಏಕಮಾತ್ರ ಪರಮೋಚ್ಚ ನಾಯಕ ಸಿಎಂ ಸಿದ್ದರಾಮಯ್ಯ, ಮಾಸ್ ಲೀಡರ್. ಇದು ನಾವು ಕೊಟ್ಟಿರೋ ಬಿರುದುಗಳಲ್ಲ, ಜನ ಕೊಟ್ಟಿರೋ ಬಿರುದುಗಳು. ಸಿದ್ದರಾಮೋತ್ಸವದಲ್ಲಿ ಜನ ಹರಿದು ಬಂದ ರೀತಿ ಸಿದ್ದರಾಮಯ್ಯರನ್ನ ಅತಿ ದೊಡ್ಡ ಮಾಸ್ ಲೀಡರ್ನಾಗಿಸ್ತು. ಡಿ.ಕೆ. ಶಿವಕುಮಾರ್ ಎಷ್ಟು ಬಾರಿ ಆಸೆಯನ್ನು ವ್ಯಕ್ತಪಡಿಸಿದ್ರೇನಂತೆ. ಡಿ.ಕೆ. ಶಿವಕುಮಾರ್ ಪರ 2-3 ಶಾಸಕರು ಎದ್ದು ನಿಂತು ಡಿ.ಕೆ. ಪರ ಬೆಂಬಲವನ್ನು ವ್ಯಕ್ತಪಡಿಸಿದ್ರೇನಂತೆ. ಡಿ.ಕೆ. ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಕೈದಿಯಾಗಿ ದಿನ ಕಳೆದ್ರೇನಂತೆ. ಮಾಸ್ ಲೀಡರ್ ಅಂತ ಯಾರಿಗೆ ಹೆಸರು ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ವ್ಯಕ್ತಿತ್ವಕ್ಕೆ. ನಾವು ನಮ್ಮ ವಿಶಾಲತೆಯನ್ನು ವ್ಯಕ್ತಪಡಿಸಿಕೊಂಡಾಗ ನಾವು ಮತ್ತಷ್ಟು ಕುಬ್ಜರಾಗ್ತೀವಿ. ನಾವು ಮತ್ತಷ್ಟು ವಿಶಾಲರಾಗಬೇಕು ಅಂತ ಹೇಳಿದ್ರೆ ಜನ ನಮ್ಮನ್ನ ವೈಭವೀಕರಿಸಬೇಕು, ಜನ ನಮ್ಮನ್ನ ಕೊಂಡಾಡಬೇಕು, ಜನ ನಮ್ಮನ್ನ ಲಾಲಿತ್ಯದಿಂದ ಮಾತನಾಡಬೇಕು, ಜನ ನಮ್ಮನ್ನ ಪ್ರೀತಿಸಬೇಕು. ನಾವು 2-3 ಜನರ ಕೈಯಲ್ಲಿ ನಮ್ಮ ಸಾಹಸ ಗಾಥೆಗಳನ್ನು ಹೇಳಿಸಿದ್ರೆ ಅದು ಅಷ್ಟರ ಮಟ್ಟಿಗೆ ವೈಭವೀಕರಣಕ್ಕೊಳಗಾಗಲ್ಲ. ಲಾಲು ಪ್ರಸಾದ್ ಯಾದವ್ ಮೂಲಕ ಆಟ ಗೆದ್ದ ಸಿಎಂ ಸಿದ್ದರಾಮಯ್ಯ ರಾಜಕಾರಣದ ಅತಿ ದೊಡ್ಡ ಸೂಕ್ಷ್ಮ ಚದುರಂಗದಾಟದಲ್ಲಿ ಸಿದ್ದರಾಮಯ್ಯರ ವಿನ್ ಆಗಿದ್ದಾರೆ. ಜನತಾ ಪರವಾರದಲ್ಲಿ ಇದ್ದಾಗಿನಿಂದಲೂ ಕೂಡ ಸಿದ್ದರಾಮಯ್ಯರ ಜೊತೆ ಆತ್ಮೀಯತೆ. ಕಳೆದ ಲೋಕಸಭಾ ಚುನಾವಣೆಯ ವೇಳೆಯೂ ಬೆಂಗಳೂರಿಗೆ ಬಂದಿದ್ರು ಲಾಲು ಪ್ರಸಾದ್. ಔತಣಕೂಟಕ್ಕೆ ಲಾಲೂರನ್ನ ತಾವೇ ಖುದ್ದು ಆಹ್ವಾನಿಸಿದ್ದ ಸಿಎಂ ಸಿದ್ದರಾಮಯ್ಯ. ಡಿನ್ನರ್ ಮೀಟಿಂಗ್ನಲ್ಲೂ ಲಾಲು ಜೊತೆ ಸಿದ್ದು ಮಹತ್ವದ ಮಾತುಕತೆಯನ್ನು ಕೂಡ ಮಾಡಿದ್ರು. ಬಿಜೆಪಿಯನ್ನ ಸೋಲಿಸೋದಕ್ಕೆ ಸಿದ್ದು ಲಾಲು ಒಟ್ಟಾಗಿ ಹೋರಾಡುವ ಶಪಥವನ್ನು ಕೂಡ ಮಾಡಿಕೊಂಡಿದ್ರು. 2024ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದ ಲಾಲು ಪ್ರಸಾದ್ ಯಾದವ್. ಜನತಾ ಪರಿವಾರದ ಹಳೆ ನಾಯಕ ಕೈ ಜೋಡಿಸಿದ್ರಿಂದ ಸಿದ್ದುಗೆ ಇನ್ನಷ್ಟು ಶಕ್ತಿ ಸಿಕ್ಕಿದೆ. ಲಾಲು ಪ್ರಸಾದ್ ಯಾದವ್ ಮೂಲಕ ಆಟ ಗೆದ್ದ ಸಿಎಂ ಸಿದ್ದರಾಮಯ್ಯ ಚುನಾವಣೆಯ ಅತಿ ದೊಡ್ಡ ಸೂಕ್ಷ್ಮವಾದ ಚದುರಂಗದಾಟದಲ್ಲಿ ಸಿದ್ದು ಗೆದ್ದಿದ್ದಾರೆ. ಜನತಾ ಪರಿವಾರದಲ್ಲಿ ಇದ್ದಾಗಿನಿಂದಲೂ ಕೂಡ ಲಾಲು ಪ್ರಸಾದ್ ಯಾದವ್ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯನವರಿಗೆ ಲಾಲು ಪ್ರಸಾದ್ ಯಾದವ್ ಯಾವ ಮೂಲಕ ಯಾವ ರೀತಿಯಲ್ಲಿ ಉಪಕಾರ ಮಾಡಬಹುದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯರ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಸಿಎಂ ಸ್ಥಾನದ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಕೇಂದ್ರದ ಹೈಕಮಾಂಡ್ ನಾಯಕರನ್ನ ಸಮಜಾಯಿಷಿ ನೀಡೋದಕ್ಕೆ ಲಾಲು ಪ್ರಸಾದ್ ಯಾದವ್ ಒಬ್ಬ ಪಕ್ಕಾ ಲೀಡರ್. ರಾಜ್ಯದ ಬಿ.ಕೆ. ಹರಿಪ್ರಸಾದ್ ಮಾತು ಕೇಂದ್ರದ ನಾಯಕರು ಕೇಳ್ತಾರ ಇಲ್ಲ, ಡಿ.ಕೆ. ಶಿವಕುಮಾರ್ ಮಾತು ಕೇಂದ್ರದ ನಾಯಕರು ಕೇಳ್ತಾರ ಇಲ್ಲ. ಯಾರ ಮಾತು ಕೇಳಬೇಕು? ರಾಷ್ಟ್ರೀಯ ನಾಯಕರುಗಳ ಮಾತು ಕೇಳಬೇಕು. ಲಾಲು ಪ್ರಸಾದ್ ಯಾದವ್ ಯಾರು? ಇಂಡಿಯಾ ಒಕ್ಕೂಟದ ಒಬ್ಬ ಸದಸ್ಯ ಪಕ್ಷದ ಒಬ್ಬ ನಾಯಕ, ಮಾಜಿ ಮುಖ್ಯಮಂತ್ರಿ. ಅವರ ಮೇಲೆ ಆರೋಪಗಳೇನೇ ಇರಲಿ, ಅವರು ಕಳಂಕ ರಹಿತರೋ ಸಹಿತರೋ ಅದು ಬೇರೆ ಚರ್ಚೆ. ಆದರೆ ರಾಜಕೀಯದಲ್ಲಿ ಬೇಕಾಗಿರೋದೇನು? ಸಮಜಾಯಿಷಿ ನೀಡೋದಕ್ಕೊಂದು ವ್ಯಕ್ತಿತ್ವ, ಒಬ್ಬ ಡಿಸರ್ವ್ಡ್ ಪರ್ಸನ್. ಆ ತರಹದ ಪರ್ಸನಾಲಿಟಿಗೆ ಲಾಲು ಓಕೆ ಆಗ್ತಾರೆ. ಸೊ ಕೇಂದ್ರದ ನಾಯಕರನ್ನ ಮನವೊಲಿಸಿದ್ರು, ಅವರಿಗೆ ಅರ್ಥ ಮಾಡಿಸಿದ್ರು, ಅವರ ಮಸ್ತಿಷ್ಕಕ್ಕೆ ಒಂದಷ್ಟು ವಿಚಾರಗಳನ್ನು ತುಂಬಿದ್ರು. ನೋಡ್ರಯ್ಯ, ಸಿದ್ದರಾಮಯ್ಯರನ್ನ ನೀವು ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಒಬಿಸಿ ಕಾಂಗ್ರೆಸ್ ಪಕ್ಷದ ಮೇಲಿಟ್ಟಿರ್ತಕ್ಕಂತಹ ನಂಬಿಕೆ ಕ್ಷೀಣಿಸುತ್ತೆ. ಅಹಿಂದ ಸಮಾಜದ ಏಕಮಾತ್ರ ನಾಯಕ ಸಿದ್ದರಾಮಯ್ಯ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಲಾಲು ತಿಳಿಸಿದ್ರು. ಡಿ.ಕೆ. ಶಿವಕುಮಾರಿಂದ ಆಗಬಹುದಾದ ಅನುಕೂಲ ಮತ್ತು ಅನಾನುಕೂಲ ಅದನ್ನು ಕೂಡ ತಿಳಿಸಿದ್ರು. ಸಿದ್ದರಾಮಯ್ಯರಿಂದ ಆಗಬಹುದಾದ ಅನುಕೂಲಗಳೇ ಹೆಚ್ಚಿತ್ತಲ್ಲಿ ಲಾಲು ಕಂಡ ರಾಜಕಾರಣದ ಆಳಾಗಲ ಡಿ.ಕೆ. ಶಿವಕುಮಾರ್ ಕಂಡಿಲ್ಲ. ಲಾಲು ಕಂಡ ರಾಜಕೀಯದ ಸೂಕ್ಷ್ಮತೆಗಳನ್ನ ಕರ್ನಾಟಕದ ರಾಜಕಾರಣಿಗಳು ಕಂಡಿಲ್ಲ, ಸಿದ್ದರಾಮಯ್ಯರನ್ನ ಹೊರತುಪಡಿಸಿ. ಎಲ್ಲಾ ವಿಚಾರದಲ್ಲೂ ಕೂಡ ಅರ್ಹರಾಗಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯರನ್ನ ಒಂದು ವೇಳೆ ಬದಲಾಯಿಸಿದ್ರೆ ಪಕ್ಷಕ್ಕೆ ಆಗಬಹುದಾದ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚು ಅಂತೇಳಿ ನಾಯಕರನ್ನ ಸಮಜಾಯಿಸಿದ ಏಕಮಾತ್ರ ನಾಯಕ ಲಾಲು ಪ್ರಸಾದ್ ಯಾದವ್. ಫ್ರೀಡಂ ಟಿವಿ ಈ ಸುದ್ದಿಯನ್ನು ಹೆಕ್ಕಿದ್ದು
ರಾಜಕಾರಣದ ಸೂಕ್ಷ್ಮತೆಯನ್ನು ಗಮನಿಸ್ಕೊಂಡೆ. ಸೊ ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದ್ದು ಲಾಲು ಪ್ರಸಾದ್ ಯಾದವ್, ಅದರಲ್ಲಿ ಯಾವ ಸಂದೇಹವೂ ಬೇಡ. ಇಂಡಿಯಾ ಒಕ್ಕೂಟದ ನಾಯಕನಿಂದ ಉಳಿಯಿತು ಸಿದ್ದು ಕುರ್ಚಿ. ಸಿದ್ದರಾಮಯ್ಯರ ಪರವಾಗಿ ಸೋನಿಯಾ, ರಾಹುಲ್ ಗಾಂಧಿ ವಾದ್ರಾ ನಿಂತುಕೊಂಡಿಲ್ಲ, ಬದಲಾಗಿ ನಿಂತುಕೊಂಡಿದ್ದು ಲಾಲು. ಸಿದ್ದರಾಮಯ್ಯರನ್ನ ಸಿಎಂ ಹುದ್ದೆಯಿಂದ ತೆಗಿಬೇಡಿ ಎಂದು ಲಾಲು ಬ್ಯಾಟ್ ಬೀಸಿದ್ರು. ಬ್ಯಾಟ್ ಬೀಸಿದ್ದು ಮಾತ್ರವಲ್ಲ, ಕೇಂದ್ರ ನಾಯಕರ ತಲೆ ಒಳಗೆ ಸಿದ್ದರಾಮಯ್ಯರಿಂದ ಬರಬಹುದಾದ ಪ್ರಾಫಿಟ್ ಮತ್ತು ಬೆನಿಫಿಟ್ ಬಗ್ಗೆಯೂ ಕೂಡ ಅರ್ಥೈಸಿಕೊಟ್ಟಿದ್ರಲ್ಲಿ ಲಾಲು ಯಶಸ್ಸು ಕಂಡಿದ್ದಾರೆ. ಇಂಡಿಯಾ ಒಕ್ಕೂಟದಲ್ಲೂ ಇದು ಭಿನ್ನಮತಕ್ಕೆ ಕಾರಣ ಆಗಬಹುದು ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಹೊರಕ್ಕೆ ಬಿದ್ದರೆ. ಹೀಗಾಗಿ 5 ವರ್ಷಗಳ ಕಾಲ ಸಿದ್ದು ಅವರೇ ಮುಂದುವರಿಯಲಿ ಎಂದು ಮನವರಿಕೆಯನ್ನ ಮಾಡಿಕೊಡಲಾಗಿದೆ. ಲಾಲು ಪ್ರಸಾದ್ ಯಾದವ್ ಮಾತಿಗೆ ಮನ ಕರಗಿದ ಹೈಕಮಾಂಡ್ನ ನಾಯಕರು. ಲಾಲು ಪ್ರಸಾದ್ ಯಾದವ್ ಈ ಒಂದು ಕನ್ವಿನ್ಸ್ ಮಾಡಿದ ನಂತರ ಸಿದ್ದರಾಮಯ್ಯರ ಹೃದಯಕ್ಕೆ ಸಾಂತ್ವನ, ಜೊತೆಗೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಂತಹ DK ಅವರ ಮನಸ್ಸಿಗೆ ಬೆಂಕಿ ಇಟ್ಟಂತಾಯಿತು. ಇದು ಕಾಂಗ್ರೆಸ್ ನಾಯಕ RJDಯ ಮುಖ್ಯಸ್ಥನೊಬ್ಬ ಕಾಂಗ್ರೆಸ್ ನಾಯಕನ ಬೆಂಬಲಕ್ಕೆ ಬಂದಂತಹ ಕತೆ ಇದು. ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದ್ದು ಬೇರಾರೂ ಅಲ್ಲ, ಹೈಕಮಾಂಡ್ನ ಕಾಂಗ್ರೆಸ್ ನಾಯಕರು ಅಲ್ಲ, ಮತ್ತೊಬ್ಬರು ಅಲ್ಲ, ಮಗದೊಬ್ಬರು ಅಲ್ಲ, ಲಾಲು ಪ್ರಸಾದ್ ಯಾದವ್, ಇಂಡಿಯಾ ಒಕ್ಕೂಟದ ಮಿತ್ರಕೂಟದ ಸದಸ್ಯ ಪಕ್ಷ RJDಯ ಮುಖ್ಯಸ್ಥ, RJDಯ ಚೀಫ್ ಲಾಲು ಪ್ರಸಾದ್ ಯಾದವ್. ಸಿದ್ದರಾಮಯ್ಯರ ಮತ್ತು ಲಾಲು ಪ್ರಸಾದ್ರ ಈ ಆತ್ಮೀಯತೆ ಹೇಗಿದೆ ಅಂತ ಕೇಳಿದ್ರೆ ಹೌದು, ಮಾನಸಿಕವಾಗಿ ಚೆನ್ನಾಗಿದೆ. ಅಂತರ ದೊಡ್ಡದಿದ್ರು ಸಂಬಂಧ ಚೆನ್ನಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.